ಅದಂತೂ ಪಕ್ಕ ಇಷ್ಟೇ ಇಲ್ಲ. ಅದು ನಮ್ಮ ತಾವು ಕಾಡಲ್ಲಿ ಬರ್ದು ಹಾಕ್ತೀನಿ ಇಲ್ಲ ಸಾಕು. ನಾವು ಇಷ್ಟು ದಿನ ನಿಮ್ಗಾಗಿ ನಾವು ಕೊಡ್ತಿದ್ದಕ್ಕೆ ಧನ್ಯವಾದಗಳು ಮಾಡ್ತೀವಿ. ಅಷ್ಟೇ ಅಧಿಕಾರಿಗಳು ನಮ್ಗೆ ರೆಸ್ಪಾನ್ಸ್ ಇಲ್ಲ. ಇವತ್ತು ಏನಾರು ಆಗಿಲ್ಲ ಅಂದ್ರೆ ತಾಲೂಕು ಆಫೀಸ್ ಹತ್ರ ನಾವು ಆಲ್ರೆಡಿ ನಾವು ಪೆಟ್ರೋಲ್ ತಂದಿದ್ವಿ, ಬೆಂಕಿ ಇಟ್ಕೊಂಡೆ ಸಾಯ್ತೀವಿ. ಅದಂತೂ ನಿಜನೇ. ಸುಮ್ಮನೆ ಅಧಿಕಾರಿಗಳು ನಾವು ಎಷ್ಟು ಹೇಳಿದ್ರೆ ಕೇಳಲ್ಲ ಅವರು. ಸುಮಾರು ಒಂದು 2.5 ವರ್ಷದಿಂದ ನಾವು ಸರ್ವೆಗೆ ಕೊಟ್ಟಿದ್ದೀವಿ. ಸುಮಾರು ಡೇಟ್ಗಳು ಕೊಟ್ಟಿದ್ದಾರೆ. ಯಾವ ಡೇಟ್ಗೂ ಬಂದು ಸರ್ವೆ ಮಾಡಿಲ್ಲ. ಇವತ್ತು ಇತ್ತು, ಇವತ್ತು ನೋಡಿದ್ರೆ ಪಾಪ ಯಾರೋ ಸರ್ವೆ ಮ್ಯಾನ್ ಅವನು ಬರಲೇ ಇಲ್ಲ. ಕೇಳಿದ್ರೆ ಲೋಕಾಯುಕ್ತಲ್ಲಿ ಕೇಸ್ ಐತಂತವನೇ, ಮತ್ತೆ ಯಾವ ಲೋಕಾಯುಕ್ತಲ್ಲಿ ಯಾವ ಕೇಸು ಇಲ್ಲ, ಏನಿಲ್ಲ. ಸುಮ್ಮನೆ ಪ್ಯಾಡ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರು ಗಲಾಟೆ ಆಗಿರೋದು ಸರ್ವೆ? ಸರ್ವೆ ಇದು ಗೌರ್ಮೆಂಟ್. ಸಂತೋಷ್ ಫೋನ್ ಮಾಡಿದ್ರು ಹೋಗುತ್ತಾ ಸಂತೋಷ್ ಅವ್ರದ್ದು? ಮಾಡ್ತಿದ್ದೆ, ರಿಸೀವ್ ಅವ್ರು ಎಷ್ಟು ರೆಸ್ಪಾನ್ಸ್ ಹೇಳಿದ್ರು ಫುಲ್ ನಾವು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಸುಮ್ಮನೆ ಯಾಕೆ? ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿದೀವಿ. ನಮ್ಮ ಸಾವಿಗೆ ಕಾರಣ ತಹಶೀಲ್ದಾರೇ ಆಗ್ತಾರೆ, ಮತ್ತೆ ಸರ್ವೆ ಮೇನೇ ಆಗ್ತಾನೆ. ಅಷ್ಟೇ ನಾವೇನು ಮಾಡೋಕ್ಕಾಗಲ್ಲ. ನಾವು ಮೇಡಮ್ಗೆ ಸುಮಾರು ಸರಿ ಕೊಟ್ಟಿದ್ವಿ ಅರ್ಜಿಗಳು, ಏನು ರೆಸ್ಪಾನ್ಸ್ ಇಲ್ಲ. ಏನೋ ಕೊಡ್ಬೇಕೇನೋ ಅದು ಹಂಗಾರೆ ಕೊಡಕ್ಕೂ ರೆಡಿ ಮಾಡ್ಕೊಂಡು ಕೊಟ್ರೆ ಬೆಳಗ್ಗೆ 8 ಗಂಟೆ ರಾತ್ರಿ 12 ಗಂಟೆ ಸರ್ವೆ ಮಾಡ್ತಾರೆ. ಈಗ ಗೌರ್ಮೆಂಟ್ ಸರ್ವೆ ಸರ್ವೆ ಮಾಡ್ತೀವಿ ಬಂದು ಯಾರು ತಗೊಂಡಿರೋದು? ಸಂತೋಷ್ ಪ್ರೂಫ್ ಮಾಡ್ತೀವಿ. 1.5 ವರ್ಷದಿಂದ ಸುಮಾರು ಒಂದು 10 ಸರಿ 15 ಡೇಟ್ ಕೊಟ್ಟಿದ್ದಾರೆ. ಒಂದು ಡೇಟ್ಗೂ ಬಂದು ಸರ್ವೆ ಮಾಡೋಕ್ಕಾಗಿಲ್ಲ ಅಂದ್ರೆ ಏನಕ್ಕೆ ಬೇಕಂತ ಸರ್ವೆ ತಾಲೂಕು ಆಫೀಸಲ್ಲಿ? ಅವನು ಹೋಗ್ಲಿ ಬಿಡಿ, ಬೇರೆ ಅವನು ಕೊಡ್ಲಿ ಆ ಸೀಟು. ಅವನು ಮಾಡಲ್ಲ, ತಹಶೀಲ್ದಾರ್ ಕರೆದು ಬರ್ತಲ್ಲ, DC ಕರೆದು ಬರ್ತಲ್ಲ. ಇವನು ಅಲ್ಲಿ ಎಲ್ಲರಿಗಿಂತ ಮೇಲಿನ ಅಧಿಕಾರಿ ಇವನೇ ಹೋಗಿದ್ದಾನೆ. ಯಾರು ದುಡ್ಡು ಕೊಟ್ರೆ ಅವ್ರಿಗೆ ಬಂದು ಕೆಲಸ ಮಾಡ್ತಾನೆ. ಗೌರ್ಮೆಂಟ್ ಜಾಗಗಳಿಗೆಲ್ಲ ಬಂದು ಮಾಡಲ್ಲ ಅವನು. ಅಂತ ಅಧಿಕಾರಿನ ಇವಾಗ ತೆಗೆದಾಕ್ಬಿಟ್ರೆ ಚೆನ್ನಾಗಿರ್ತದೆ ಇಮಿಡಿಯೇಟ್ಲಿ. ನಿಮ್ಮ ಹೆಸರು? ಸ್ವಾಮಿ ಅಂತ ಪ್ರವೀಣ್.